ನಾನು ಆಯಿಷಾ. ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟು, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಸ್ವಲ್ಪ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಮಗಳು ಇಲ್ಲಿ ಮಲಗಿದ್ದಾಳೆ. ಇವತ್ತು ಕಿಟಕಿ ತೆಗೆದಿದ್ದೀನಿ ನೋಡ್ರಿ, ಲೈಟ್ ಆರಿಸಿದ್ದೀನಿ. ನನ್ನ ಮಗಳು ಇಲ್ಲಿ ಮಲಗಿದ್ದಾಳೆ, ನೋಡ್ತಾ ಇರ್ಬೋದು. ಅಲ್ಲಿ ಮಲಗಿದ್ದಾಳೆ. ಇವಾಗ ಹೋಗ್ಬಿಟ್ಟು ಅವಲಕ್ಕಿ ಸ್ವಲ್ಪ ಲೈಟ್ ಆರಿಸ್ಬಿಡ್ತೀನಿ. ಅವಲಕ್ಕಿನ ಮಾಡ್ತೀನಿ. ಶೇಂಗಾ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ದಾವೆ, ತರ್ಬೇಕು ಅಂದ್ಕೊಂಡೆ ಮರ್ತು ಹೋಗ್ಬಿಟ್ಟೆ. ಇರಲಿ ಪರವಾಗಿಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ತೀನಿ. ಇವಾಗ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವಲಕ್ಕಿ ಅಂದರೆ ಎಲ್ಲರಿಗೂ ಮಾಮೂಲಾಗೆ ಗೊತ್ತಿರೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ 1 kg ಅವಲಕ್ಕಿ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಅರ್ಧ kg ಮಾಡ್ತೀನೇನೋ ಅನಿಸುತ್ತೆ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ರಾತ್ರಿ ಎಲ್ಲ ಚಿಕನ್ ಮಾಡಿದ್ದೆ, ಚಿಕನು ಮತ್ತು ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಚಿಕನ್ ಮಾತ್ರ ಸೂಪರ್ ಆಗಿತ್ತು. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, 2 ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಸಾಕಾಗುತ್ತೆ ಅನಿಸುತ್ತೆ. ಮತ್ತು ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ. ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾಯಿದ್ದೀನಿ. ನಿಮ್ದು ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆಯಿತು. 1-2 ಈರುಳ್ಳಿ ಮತ್ತು 2 ಟೊಮೊಟೊ, ಒಂದು 4-5 ಮೆಣಸಿನ್ಕಾಯಿ, 3 ಜನಕ್ಕೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಿತ್ರಾನ್ನನೂ ಮಾಡಬೇಕು ಇದರಲ್ಲೇ, ಅದಕ್ಕೆ ಇಷ್ಟೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಬೇಗ ಒಗ್ಗರಣೆ ಹಾಕ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಮಾಮೂಲಾಗಿ ಎಲ್ಲರಿಗೂ ಗೊತ್ತೇ ಇರೋದು ಅವಲಕ್ಕಿ ಮಾಡೋದು. ಫೈನಲಾಗಿ ರೆಡಿ ಆಗ್ತಾ ಬಂತು ಹುಳಿ. ನಮ್ಮ ಕಡೆ ಎಲ್ಲ ಹುಳಿ ಅಂತೀವಿ, ನಿಮ್ಮ ಕಡೆ ಏನಂತೀರಾ ಇದಕ್ಕೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಶೇಂಗಾ ಹಾಕಿದ್ರೆ ಇನ್ನೂ ಸೂಪರಾಗಿರ್ತಿತ್ತು. ಇರಲಿ, ಮತ್ತೇನು ಮಾಡೋಕ್ಕಾಗಲ್ಲ, ಖಾಲಿಯಾಗಿತ್ತು ಶೇಂಗಾ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಹುಳಿ ರೆಡಿ ಆಗುತ್ತೆ. ಇವಾಗ ಅವಲಕ್ಕಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಬರ್ತೀನಿ. ಇಲ್ಲಿ ರೆಡಿ ಆಗಿದೆ. ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಇದನ್ನು ಕೊತ್ತಂಬರಿ ಸ್ವಲ್ಪ ಹಾಕಿ ತಿರುಗಿಸ್ಬಿಡ್ತೀನಿ. ಇಲ್ಲಿ ಉರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ಅವಲಕ್ಕಿಗೆ ಚೆನ್ನಾಗಾಗಲ್ಲ. ಅವಲಕ್ಕಿ ಮತ್ತು ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಲ್ಲ, ಅದಕ್ಕೆ ನಾನು ಹಾಕ್ಕೊಂಡು ಇಟ್ಕೊಂಡೆ. ಈಗ ಅವಲಕ್ಕಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ಇರ್ಬೋದೇ ನನಗನ್ಸಿದ ಮಟ್ಟಿಗೆ. ಇದೇ ಫಸ್ಟ್ ಟೈಮ್ ನಾನು ಎಷ್ಟೊಂದು ಅವಲಕ್ಕಿ ಮಾಡ್ತಾ ಇರೋದು. ನಾನಾದರೂ ಒಂದಿಷ್ಟು ನಮಗಾದರೆ ಇಷ್ಟು ಸಾಕಾಗುತ್ತೆ ಅಂತಂದು ಹಾಕ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಸ್ವಲ್ಪ ಮನೇಲಿ ಗೆಸ್ಟ್ ಬಂದರೆ ಈ ಥರನೇ ಮಾಡೋದು. ಸ್ವಲ್ಪ ಜಾಸ್ತಿ ಇದ್ರೇ ಬೆಸ್ಟು ಗೆಸ್ಟ್ ಬಂದಾಗ. ಇಲ್ಲ ಕಡಿಮೆ ಆಗಿಬಿಟ್ರೆ ಅವ್ರಿಗೂ ಬೇಜಾರಾಗೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋದಾದರೆ ಹಾಕ್ತೀನಿ, ನೋಡ್ತೀನಿ. ನಿನ್ನೆ ರೈಸ್ ಇದರಲ್ಲೇ ಮಾಡಿದ್ದೆ ನಾನು, ಜಾಸ್ತಿ ಬೇಕಾಗುತ್ತೆ ಅಂತಂದು ರೈಸ್ ಇದರಲ್ಲೇ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಇಡ್ಲಿ ಪಾತ್ರೆ. ನನಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಯಾವುದೋ ಒಂದು ದೊಡ್ಡದು ಪಾತ್ರೆ ತೊಗೋಬೇಕು ನಾವು ಗೆಸ್ಟ್ ಬಂದಾಗೆಲ್ಲ ಮಾಡೋದಕ್ಕೆ, ಮನೆಗೆ ಯಾರಾದರೂ ಬಂದರೆ ಮಾಡೋದಕ್ಕೆ.
ತೊಗೋಬೇಕು ಪಾತ್ರೆ. ಇವಾಗ ಸ್ವಲ್ಪ ಅವಲಕ್ಕಿನ ಇದರಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಇದರಲ್ಲೇ ತೊಳ್ಕೊಂಬಂದು ಇದರಲ್ಲೇ ಕಲಿಸ್ತೀನಿ, ಯಾಕಂದರೆ ಚೆನ್ನಾಗಿ ಕೈ ಆಡುತ್ತೆ ಅಂತಂದು. ನೋಡಿ ಫ್ರೆಂಡ್ಸ್, ಇವತ್ತಿನ ನಾಷ್ಟ ಇಲ್ಲಿ ಅವಲಕ್ಕಿ ಮತ್ತು ಚಿತ್ರಾನ್ನ, ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಪುಡಿ ಹಾಕ್ಕೊತೀನಿ ರೀ. ಈ ಚಿತ್ರಾನ್ನ ಮತ್ತು ಅವಲಕ್ಕಿ ಜೊತೆ ಪುಡಿ ಇರಲಿಲ್ಲ ಅಂದ್ರೆ ನನಗಂದ್ರೆ ಸಮಾಧಾನ ಆಗೋಲ್ಲ. ನಿಂಬೆಹಣ್ಣು ಇದಿಷ್ಟು ಹಾಕ್ಕೊಂಡು ಊಟ ಮಾಡಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿಕೊಂಡು ವಿಡಿಯೋ ಬಿಡೋದಕ್ಕೆ ರೆಡಿ ಮಾಡ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.